ಕಮಲ್ ಶ್ರೀದೇವಿ ಅಂತ ಒಂದು ಸಿನಿಮಾ ಬರ್ತಿದೆ. ಈ ಸಿನಿಮಾದಲ್ಲಿ ಕಿಶೋರ್ ಸರ್ ಅವರು ಪೊಲೀಸ್ ಕ್ಯಾರೆಕ್ಟರ್ನ ಮಾಡ್ತಿದ್ದಾರೆ. ಈ ಸಿನಿಮಾದ ಕತೆ ಕೂಡ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಯಾಕಂದರೆ ಈಗಿನ ಪ್ರಸ್ತುತ ಸಮಾಜದಲ್ಲಿ ನಡೀತಿರುವಂಥ ಘಟನೆಗಳ ಹಿನ್ನೆಲೆ ಇಟ್ಕೊಂಡು ಈ ಒಂದು ಸಿನಿಮಾವನ್ನು ಮಾಡಲಾಗಿದೆ. ಈ ಸಿನಿಮಾ ಬಗ್ಗೆ ನಮ್ಮ ಜೊತೆಗೆ ಕಿಶೋರ್ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಕಮಲ್ ಶ್ರೀದೇವಿ ಅಂತ ಒಂದು ಸಿನಿಮಾ, ನೀವು ಕೂಡ ಅದರಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂಥ ಕ್ಯಾರೆಕ್ಟರ್ನ ಮಾಡಿದ್ರಿ, ಪೊಲೀಸ್ ಪಾತ್ರವನ್ನು. ಈ ಪೊಲೀಸ್ ಪಾತ್ರಗಳು ಮತ್ತು ಕಿಶೋರ್ ಸರ ಈ ಸಂಬಂಧ ಒಂದು ವಿಶೇಷವಾಗಿರುವಂಥದ್ದು ಸರ್, ನಿಮ್ಗೆ ಗೊತ್ತಿರೋ ಹಾಗೆಯೇ. ಏನು ಹೇಳ್ತೀವಿ ಸಿನಿಮಾ ಬಗ್ಗೆ? ಚೆನ್ನಾಗಿದೆ ಸಿನಿಮಾ. ಇವತ್ತು ಮಾತಾಡಬೇಕಾದಂಥ ವಿಷಯಗಳು ಸುಮಾರು ಮಾತಾಡಿದ್ದಾರೆ, ಹಾಗಾಗಿ ಈ ಸಿನಿಮಾ ಒಪ್ಕೊಂಡೆ. ಮತ್ತು ಸಂಗೀತ ಮಾಡುವಂತಂದರು. ಸಿನಿಮಾ ಅವ್ರದ್ದು ಸೆಂಟ್ರಲ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ. ಸೊ ಅವ್ರಿಗೋಸ್ಕರ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸ್ಟಿಲ್ ಅವರು ಅದೇ ಹೇಳಿದ್ರು, ಇಷ್ಟ ಆದರೆ ಮಾಡು ಅಷ್ಟೇ, ಕಥೆ ಇಷ್ಟ ಆದರೆ ಮಾಡು ಅಂತ. ಬಟ್ ಕಥೆಯಲ್ಲಿ ನಾನು ನಂಬಿರುವಂಥ ಸುಮಾರು ವಿಷಯಗಳು ಇತ್ತು, ಹೇಳಬೇಕಾದಂಥ ಮಾತಾಡಬೇಕಾದಂಥ ವಿಷಯಗಳು ಸುಮಾರು ಇತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿ ಅದನ್ನು ಹೇಳಿದರು ಕೂಡ. ತುಂಬ ಒಂದು ಕುತೂಹಲ ಹುಟ್ಟಿಸುವಂಥ ಒಂದು ವಿಧಾನದಲ್ಲಿ ಹೇಳ್ತಾ ಇತ್ತು. ಸೊ ಹಾಗಾಗಿ ಇದರ ಭಾಗ ಅದೇ. ನಾನು ತುಂಬ ಸೂಕ್ಷ್ಮವಾದ ವಿಚಾರವನ್ನು ಈ ಸಿನಿಮಾದಲ್ಲಿ ಟಚ್ ಮಾಡಿದೆ ಅಂತೇಳಿ ತೋರಿಸುತ್ತೆ. ಟೀಸರೆಲ್ಲ ನೋಡಿದಾಗ ಅತ್ಯಾಚಾರದ ಹಿನ್ನೆಲೆಯಲ್ಲಿ ಹೋಗುವಂಥ ಒಂದು ಸ್ಟೋರಿ ಅನ್ನುವಂಥದ್ದು ಪ್ರಸ್ತುತ ಈಗ ನಡೀತಾ ಇರೋದು ಘಟನೆಗಳಿಗೂ ಮತ್ತು ಸಿನಿಮಾದ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಿ? ಅದು ಈಗ ನಡೀತಾ ಇರೋದು ಮಾತ್ರ ಅಲ್ಲ, ದಿನ ನಡೀತಾ ಇರುತ್ತೆ ನಮ್ಮಲ್ಲಿ. ಯಾವಾಗಲೂ ಒಂದು ಸಲ ಈ ಥರದ್ದು, ಯಾಕಂದರೆ ತುಂಬ ವರ್ಷಗಳಿಂದ ನಡೆದದ್ದು ಕೇಸು. ಜೊತೆಗೆ ಒಂದಷ್ಟು ತುಂಬ ಪ್ರಬಲವಾದ ಯಾರೋ ಜನ ಹಿಂದೆ ಇದ್ದಾರೆ ಅನ್ನೋ ಒಂದು ಗುಮಾನಿ ಹೊಂದಿದೆ. ಯಾಕಂದರೆ ಇದನ್ನು ತುಂಬ ವರ್ಷಗಳಿಂದ ಮುಚ್ಚಾಕ್ತಾ ಇದ್ದಾರೆ ಈ ಧರ್ಮಸ್ಥಳದ ಕೇಸನ್ನು. ಹಾಗಾಗಿ ಇದು ದೊಡ್ಡದಾಗಿ ನ್ಯೂಸ್ ಆಗ್ತಾಯಿದೆ. ಅದಲ್ಲದೆ ಹೋದರೆ ದಿನ ಅತ್ಯಾಚಾರ ನಡೀತಾರೆ. ನೀವು ಪೇಪರ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಕೇಸ್ಗಳಾಗ್ತವೆ, ಅತ್ಯಾಚಾರದ ಕೇಸ್ಗಳು ಅಂತ. ಸೊ ನಾವು ಇದೊಂದು ಕೇಸನ್ನು ಮಾತ್ರ ಸಾಲ್ವ್ ಮಾಡಬೇಕು ಅಂತಲ್ಲ, ಅದರ ಹಿಂದಿನ ಮನಸ್ಥಿತಿಯನ್ನು ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ ಅನ್ಸುತ್ತೆ. ಅದಕ್ಕೆ ಎಜುಕೇಷನ್ ತುಂಬ ಮುಖ್ಯ ಆಗುತ್ತೆ. ಚಿಕ್ಕ ಮಕ್ಕಳಿಂದನೂ ನಾವು ಮಕ್ಕಳಿಗೆ ಹೆಣ್ಣನ್ನು ನೋಡೋ ವಿಧಾನವನ್ನು ಕಲಿಸ್ಕೊಡ್ಬೇಕಾಗತ್ತೆ, ಹೆಣ್ಣಿನ ಜೊತೆ ನಡ್ಕೊಳ್ಬೇಕಾದ ವಿಧಾನವನ್ನು ಕಲಿಸ್ಕೊಡ್ಬೇಕಾಗತ್ತೆ, ಹೆಣ್ಣನ್ನು ನೋಡುವಂಥ ದೃಷ್ಟಿಕೋನವನ್ನು ಅವ್ರಿಗೆ ಸರಿಯಾಗಿ ಪ್ರಬುದ್ಧವಾಗಿಸ್ಬೇಕಾಗತ್ತೆ. ಅದಕ್ಕೆ ಎಜುಕೇಷನ್ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಎಜುಕೇಷನ್ ಬರೀ ಪಾಠ ಹೇಳೋದ್ರ ಮೂಲಕ ಮಾತ್ರ ಆಗೋಲ್ಲ. ಎಜುಕೇಷನ್ ಸುತ್ತಮುತ್ತಲಿನ ಪರಿಸರದ ಮೂಲಕ ಆಗುತ್ತೆ, ಅಪ್ಪ ಅಮ್ಮನ ಮೂಲಕ ಆಗುತ್ತೆ, ಮನೆಯಲ್ಲ ಪರಿಸರದ ಮೂಲಕ ಆಗುತ್ತೆ, ಸಿನಿಮಾಗಳ ಮೂಲಕ ಆಗುತ್ತೆ. ಸಿನಿಮಾ ತುಂಬ ಪವರ್ಫುಲ್ ಮೀಡಿಯಮ್. ಹಾಗಾಗಿ ಸಿನಿಮಾಗಳ ಮೂಲಕ ಪದೇ ಪದೇ ಆದರೆ ನಿಜವಾಗ್ಲೂ ಬದಲಾವಣೆ ಸಾಧ್ಯ ಅಂತ ಅನಿಸುತ್ತೆ. ಹಾಗೆ ಸರ್, ನೀವು ಧರ್ಮಸ್ಥಳ ಕೇಸ್ದು ಹೇಳ್ತಾ ಇದ್ರಿ. ಈ ಕೇಸ್ ನೋಡ್ತಾ ಹೋದಾಗ ಒಂದು ರೀತಿ ಈ ಸಿನಿಮಾ ನೋಡಿದಾಗೆ ಇದೆ. ಅಂದರೆ ಅಷ್ಟೊಂದು ಥ್ರಿಲ್ಲಿಂಗ್ ಆಗಿ ಹೋಗ್ತದೆ ಸಬ್ಜೆಕ್ಟ್ ನೋಡ್ತಾ ಹೋದ್ರೆ, ಡೈಲಿ ಡೆವಲಪ್ಮೆಂಟ್ಸ್ಗಳು ನೋಡ್ತಾ ಹೋದಾಗ ನೀವು ಅಬ್ಸರ್ವ್ ಮಾಡಿದಾಗ ಏನೇನು ನಿಮ್ಗೆ ಏನನ್ಸುತ್ತೆ ಸರ್ ಈ ಕೇಸ್ ಪರ್ಸನಲಿ ಹೇಳಿದ್ರೆ? ಸೋಷಿಯಲ್ ಬಗ್ಗೆ ಒಂದು ಅವೇರ್ನೆಸ್ ಇರುವಂಥ ವ್ಯಕ್ತಿ ನೀವು, ಯಾವಾಗಲೂ ಮಾತಾಡ್ತಾ ಹೋಗ್ತೀರಿ, ಹಾಗಾಗಿ ಗಾಬರಿನೇ ಆಗುತ್ತೆ. ಯಾಕಂದರೆ ಇಷ್ಟೊಂದು ಒತ್ತಡ ಇದೆ ಅಂತಂದರೆ ನ್ಯಾಯ ಸಿಗುತ್ತಾ ಅನ್ನೋ ಅನುಮಾನವೂ ಬರುತ್ತೆ. ಆದರೆ ನ್ಯಾಯ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲದೇನೂ ಇಷ್ಟು ವರ್ಷಗಳ ಕಾಲ, ಈಗ ಸೌಜನ್ಯ ಕೇಸ್ ಒಂದೇ ಕೇಸ್ ಇಟ್ಕೊಂಡ್ರು 12-13 ವರ್ಷಗಳ ಕಾಲ ಹೋರಾಟ ಮಾಡಿದ್ರಲ್ಲ, ಅವರ ಭರವಸೆಗೋಸ್ಕರ ಅವರ ಭರವಸೆಯ ಮೇಲೆ ಭರವಸೆ ಇಟ್ಟು ನಾವು ನಿಂತ್ಕೋಬೇಕಾಗಿದೆ. ಈಗ ನ್ಯಾಯ ಸಿಗುತ್ತೆ ಅನ್ನೋದನ್ನು ನಂಬಬೇಕಾಗಿದೆ. SIT ನ್ಯಾಯಬದ್ಧವಾಗಿ, ನ್ಯಾಯಯುತವಾಗಿ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಕೋಬೇಕಾಗಿದೆ. ನಿಜವಾಗ್ಲೂ ಅಲ್ಲಿ ಏನೋ ನಡೆದಿದ್ದರೆ ಖಂಡಿತ ಅದು ಹೊರಗೆ ಬರಬೇಕು. ಯಾರಿಗೆಲ್ಲ ಅನ್ಯಾಯ ಆಗಿದೆಯೋ ಅದಕ್ಕೆ ಅವ್ರಿಗೆ ನ್ಯಾಯ ಸಿಗಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ನ್ಯಾಯ ಸಿಗದೇ ಇರುವಂಥದ್ದು ದೊಡ್ಡ ಅನ್ಯಾಯ. ಅದು ಇಷ್ಟು ಹೇಳ್ತಾರಲ್ಲ ಇದರಲ್ಲಿ ಲೀಗಲ್ ಲ್ಯಾಂಗ್ವೇಜಲ್ಲಿದೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಸೊ ನಮ್ಮಲ್ಲಿ ಅದು ಪದೇ ಪದೇನೇ ಆಗ್ತಾಯಿದೆ. ಏನು ಇದೊಂದು ಕೇಸ್ ಅಂತಲ್ಲ, ಅತ್ಯಾಚಾರದ ಕೇಸ್ ಅಂತಲ್ಲ, ಜಸ್ಟಿಸ್ ಈಗಂತೂ ಯಾವಾಗಲೂ ಅಷ್ಟೇ ನಮ್ಮಲ್ಲಿ ಸಿನಿಮಾಗಳು ಮಾಡ್ತಾನೆ ಇತ್ತು. ನ್ಯಾಯ ಎಲ್ಲಿದೆಯೋ ನ್ಯಾಯ ಅಂತೆಲ್ಲ ಹಾಡೆಲ್ಲ ಬಂತಲ್ಲ, ದೊಡ್ಡ ಫೇಮಸ್ ಹಾಡುಗಳು. ಸೊ ಯಾಕೆ ಬಂತು ಅಂದರೆ ಸಮಾಜದ ಪ್ರತಿಫಲನ ಅದೆಲ್ಲ. ಸಮಾಜದಲ್ಲಿ ಹೀಗೆ ನಡೀತಾ ಇದೆ, ಅನ್ಯಾಯ ನಡೀತಾನೆ ಇರುತ್ತೆ. ಬಟ್ ಅದ್ರ ವಿರುದ್ಧ ಹೋರಾಟನೂ ನಡೀತಾನೆ ಇರಬೇಕಾಗ್ತದೆ. ಅದರ ವಿರುದ್ಧ ಜನಗಳನ್ನು ದನಿ ಎತ್ತೋದಕ್ಕೆ ಪ್ರೇರೇಪಿಸ್ತಾನೆ ಇರಬೇಕಾಗುತ್ತೆ ಸಿನಿಮಾಗಳು. ಸೊ ಆ ಥರದ್ದೊಂದು ಸಿನಿಮಾ ಇದಾಗುತ್ತೆ ಅನ್ನೋ ಆಸೆ, ಭರವಸೆ ನನಗೆ. ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡಿರುವಂಥ ಸಿನಿಮಾ ಕಮಲ್ ಶ್ರೀದೇವಿ ಅನ್ನೋದು ಹೇಳ್ದ ಹಾಗೆಯೇ. ಜೊತೆಗೆ ನೀವು ಅತ್ಯಾಚಾರದ ಬಗ್ಗೆ ಮಾತಾಡ್ತಾ ಹೋದಾಗಲೇ ಈ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ರೀತಿ ಅತ್ಯಾಚಾರ ಆದಂಗೆ ಸರ್. ಯಾಕಂದರೆ ಆ ಥರ ಮೆಸೇಜ್ಗಳನ್ನು ಅಥವಾ ಆ ಥರದ ಕಮೆಂಟ್ಸ್ಗಳನ್ನ ನೋಡಿದಾಗ ಆ ಬಗ್ಗೆ ನೀವು ಏನು ಹೇಳ್ತೀರಿ? ಅಗೇನ್ ಎಜುಕೇಷನ್ ಒಂದು ಮುಖ್ಯ ಆಗುತ್ತೆ. ಮೇಯ್ನಾಗಿ ಅಲ್ಲಿಂದಲೇ ಬದಲಾವಣೆ ಸಾಧ್ಯ. ನಾವೀಗ ಶಿಕ್ಷೆಯ ಮೂಲಕ ಟೆಂಪ್ರರಿಯಾಗಿ ನಿಲ್ಲಿಸ್ಬೋದು ಅದನ್ನ, ಅಥವಾ ಯಾರು ಮಾಡ್ತಾರೋ ಅಲ್ಲಿ ಭಯ ಹುಟ್ಟಿಸಿ ನಿಲ್ಲಿಸ್ಬೋದು. ನಾವೊಂದು ವೆಬ್ ಸೀರೀಸ್ ಮಾಡಿದ್ವಿ ಇತ್ತೀಚೆಗೆ, ಒಂದು ಪ್ಯಾರಾಶೂಟ್ ಅಂತ ತಮಿಳಿನಲ್ಲಿ. ಸೊ ಅದರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಹೇಳ್ತಾನೆ, ನನ್ನ ಕ್ಯಾರೆಕ್ಟ್ರು ತುಂಬ ಸ್ಟ್ರಿಕ್ಟ್ ಆಗಿರೋ ಒಬ್ಬ ಅಪ್ಪ, ಹೊಡೆದು ಮಕ್ಕಳನ್ನ ಕಂಟ್ರೋಲ್ ಇರಬೇಕು ಅಂತಾನೆ, ಅಲ್ಲದಿರೋ ಅವರು ಹಾಳಾಗೋಗ್ಬಿಡ್ತಾರೆ ಅಂತ ಅಪ್ಪ ನಂಬ್ಕೊಂಡಿರ್ತಾನೆ. ಸೊ ಅವ್ರು ಹುಡ್ಕೊಂಡು ಹೋಗ್ತಾ ಅಡಿಗೆ ಮಧ್ಯೆಲ್ಲೇನೋ ಅವ್ರಿಗೂ ಜಗಳ ಆಗುತ್ತೆ ಪೊಲೀಸ್ ಆಫೀಸರ್ಗೂ ಇವನಿಗೂ. ಅವ್ನು ಹೇಳ್ತಾನೆ, ಅವ್ನ ಮಕ್ಕಳಿರಲ್ಲ ಪೊಲೀಸ್ ಆಫೀಸರ್ಗೆ. ಸೊ ಅವನು ಹೇಳ್ತಾನೆ, ಮಕ್ಕಳು ಇಲ್ಲದೇ ಇರೋನು ಗೊತ್ತು ಅದರ ಇಂಪಾರ್ಟೆನ್ಸ್ ಏನು ಅಂತ, ನಿನಗೂ ಇದೆ, ಹಾಗಾಗಿ ನಿನಗೆ ಗೊತ್ತಾಗ್ತಾ ಇಲ್ಲ. ನೀನು ಒಳ್ಳೆಯವನೇ, ಅದು ನೀನು ಅವ್ರನ್ನ ತಿದ್ದುಬಿಡ್ಬೋದು ಅಂದ್ಕೊಂಡಿದ್ಯಾ. ಹಾಗೆಲ್ಲ ಹೊಡೆದು ತಿದ್ದುಬಿಡೋ ಹಂಗಿದ್ರೆ ಪೊಲೀಸರು ಹೊಡೆಯೋ ಹೊಡೆತಕ್ಕೆ ಇಡೀ ಸಮಾಜ ಬದಲಾಗೋಬೇಕಾಗಿತ್ತು. ಇಷ್ಟೊತ್ತಿಗೆ ಬದಲಾಗಿಲ್ಲ ಅಂದರೆ ಅದನ್ನು ತಿದ್ದಕ್ಕೆ ಸಾಧ್ಯ ಇಲ್ಲ. ತಿದ್ದಕ್ಕೆ ಸಾಧ್ಯ ಆಗೋದು ಎಜುಕೇಷನಿಂದ, ಪ್ರೀತಿಯಿಂದ ಅಷ್ಟೇ. ಸೊ
ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ಎಲ್ಲದರಲ್ಲೂ ಅಷ್ಟೇ. ಈಗ ನೀವೇನು ಕ್ವೆಶನ್ ಕೇಳಿದ್ರೆ ಎಲ್ಲಿಗೆ ಹೊಟ್ಟೋಗ್ಬಿಟ್ಟೆ ನಾನು ಮತ್ತೆ. ಸೊ ಏನು ಕೇಳಿದ್ರಿ ಕ್ವೆಶನ್ನು? ಅದೇ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಕಮೆಂಟ್ಸ್ಗಳು ಒಂದು ರೀತಿ ಈ ಅತ್ಯಾಚಾರದ ಅಂದರೆ ಅದಕ್ಕೆ ಹೋಲಿಸ್ಬೋದಂತಂದು ಅಷ್ಟು ಕೆಟ್ಟದಾಗಿರುತ್ತೆ ಅನ್ನೋಂಥದ್ದು ದೃಷ್ಟಿ. ಯಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಏನಾಗ್ತದೆ ನಮಗೆ ಅಂತಂದರೆ, ಯಾರು ನೋಡಲ್ಲ, ಅಂದರೆ ನಾವ್ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ, ಟ್ರೇಸ್ ಮಾಡೋಕ್ಕಾಗಲ್ಲ, ಜೊತೆಗೆ ಆ್ಯಕ್ಷನ್ ತೊಗೊಳ್ಳೋಷ್ಟು ಪುರುಸೊತ್ತು ಯಾರಿಗೂ ಇರಲ್ಲ ಅನ್ನೋ ಧೈರ್ಯದ ಮೇಲೆ ಸುಮಾರು ಜನ ಮಾಡ್ತಾರೆ. ಅಂಥವ್ರಿಗೆ ನಿಜವಾಗ್ಲೂ ಈ ಪನಿಷ್ಮೆಂಟ್ನ ಭಯ ಬಂದರೆ ಸುಮ್ಮನೆ ಆಗ್ಬೋದೇನೋ. ಈಗ ಇವರ ದರ್ಶನ್ ಅವರ ಕೇಸ್ನಲ್ಲೇ ಅವನು ರೇಣುಕಾ ಸ್ವಾಮಿ ಅನ್ನೋನು ಈಗ ಆ ಥರದ ಅಶ್ಲೀಲ ಸಂದೇಶಗಳನ್ನ ಕಳಿಸ್ತಾ ಇದ್ದ ಅವ್ರಿಗೆ ಅನ್ನೋದೊಂದು ಮೊದಲ ಆಪಾದನೆ ಇದೆಯಲ್ಲ, ಆ ಮೂಲ ಹಂತದಲ್ಲಿ ಅದನ್ನು ತಡಿಬೋದಾಗಿತ್ತು. ಸೊ ನಾವು ಆ್ಯಕ್ಟಿವ್ ಆಗಿದ್ದರೆ, ಸಮಾಜ ಅದರ ಬಗ್ಗೆ ತನಿ ಎತ್ತಿ ಪೊಲೀಸವ್ರನ್ನ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾರೆ. ಇವತ್ತಿಗೂ ಎಷ್ಟೋ ಜನ ಹೆಣ್ಣುಮಕ್ಳು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದಾರೆ. ಸೊ ಆ ಥರದನ್ನು ಚಿಗುರಿನಲ್ಲೇ ಚಿಬಿಟ್ಟಿದ್ರೆ ಖಂಡಿತ ಒಂದಷ್ಟು ಮಟ್ಟಿಗೆ ಬದಲಾವಣೆ ತರಲಿಕ್ಕೆ ಸಾಧ್ಯ. ಭಯದಿಂದನೂ ಒಂದಷ್ಟು ಬದಲಾವಣೆ ತರಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಪೊಲೀಸೇ ಬೇಕಾಗಿಲ್ಲ ನಮಗೆ. ಜೊತೆಗೆ ಮೂಲಭೂತವಾಗಿ ಬದಲಾವಣೆ ಆಗಬೇಕು ಅಂದರೆ ಎಜುಕೇಷನ್. ಈ ಕೇಸನ್ನು ಅಥವಾ ಈ ಥರದ ವಿಚಾರಗಳನ್ನ ನೋಡ್ತಾ ಹೋದಾಗ ಸರ್, ಕೆಲವೊಬ್ಬರಿಗೆ ಭಯ ಇರುತ್ತೆ ಅಥವಾ ಸ್ಟ್ರಾಂಗಾಗಿ ನಿಲ್ಲೋದಕ್ಕಾಗಲ್ಲ ಅಂಥವ್ರ ವಿರುದ್ಧವಾಗಿ. ಬಟ್ ರಮ್ಯಾ ಅವರು ವಿಚಾರಕ್ಕೆ ಸಂಬಂಧಪಟ್ಟಾಗೆ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡ್ರು. ಹಾಗೆ ಈ ಸ್ಟ್ರಾಂಗಾಗಿ ನಿಲ್ಲದೆ ಇರುವಂಥ ಹೆಣ್ಮಕ್ಳಿಗೆ ನೀವೇನು ಹೇಳ್ತೀರಿ? ಏನೂ ಹೇಳೋಕ್ಕಾಗಲ್ಲ. ನಾವು ಈ ಸಮಾಜದ ಭಾಗ ಅಲ್ವಾ. ಅವ್ರನ್ನ ಪ್ರೆಸ್ ಮಾಡಿ ಅವ್ರನ್ನ ಈ ಭಯದಲ್ಲಿ ತಳ್ಳಿರುವಂಥವ್ರು ಅವರಲ್ಲಿ ನಾವೆಲ್ಲರೂ ಭಾಗಿದಾರರೇ. ಸೊ ಅವರ ಪರವಾಗಿ ದನಿ ಎತ್ತಿ ನಿಂತ್ಕೊಳ್ಬೇಕಾಗತ್ತೆ, ಸಮಾಜ ನಿಂತ್ಕೊಳ್ಬೇಕಾಗತ್ತೆ, ವ್ಯವಸ್ಥೆ ನಿಂತ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ. ಯಾಕಂದರೆ ಲಾ ಎನ್ಫೋರ್ಸ್ಮೆಂಟ್ ಅಲ್ಲಿಂದನೇ ತಾನೇ ಏನಾದ್ರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ. ಆ ಥರದ ವಿಷಯದಲ್ಲಿ ಈಗ ಆನ್ಲೈನ್ ಟ್ರೋಲಿಂಗ್ ಮಾಡ್ತಾರಲ್ಲ, ಅದು ತೀರಾ ಕೆಟ್ಟದಾಗಿ ಟ್ರೋಲಿಂಗ್ ಮಾಡೋದು. ಓಕೆ, ನೀವು ಆನ್ಲೈನ್ ಅವರ ಅಭಿಪ್ರಾಯಕ್ಕೆ ಪ್ರತಿಕ್ರಿಯೆ ಕೊಡಿ, ಪರವಾಗಿಲ್ಲ, ನನಗೆ ಇಷ್ಟ ಆಗಲಿಲ್ಲ ಇದು ಅಂತ ಹೇಳಿ ಪರವಾಗಿಲ್ಲ. ಆದರೆ ಅಶ್ಲೀಲವಾಗಿ ಮಾತಾಡೋದು, ಅಶ್ಲೀಲವಾದ ಪೋಸ್ಟ್ಗಳನ್ನ ಹಾಕೋದು, ಇದನ್ನು ಚಿತ್ರಗಳನ್ನ ಮಾಫ್ ಮಾಡಿ ಹಾಕೋದು, ಈ ಥರದ್ದೆಲ್ಲ ತೀರಾ ಹಿಂಸೆ ಆಗುತ್ತೆ. ಮಾನಸಿಕವಾಗಿ ತುಂಬ ಹಿಂಸೆ ಅನುಭವಿಸೋದು. ಅದು ಸಿನಿಮಾಲಿರೋ ಹೆಣ್ಮಕ್ಳಂತೂ, ಈಗ ಸಿನಿಮಾ ಅಂದರೆ ಕಂಟಿನ್ಯೂಸ್ ಆಗಿ ನ್ಯೂಸಲ್ಲಿ ಇರಬೇಕು ಅಂತ ಒಂದು ಪ್ರೆಷರ್ ಇದೆ ಎಲ್ಲ ಹೆಣ್ಮಕ್ಳ ಮೇಲೂ. ಸೊ ಅವ್ರು ಡೈಲಿ ಪೋಸ್ಟ್ ಹಾಕಬೇಕು, ಏನೋ ಒಂದು ಪೋಸ್ಟ್ ಹಾಕಬೇಕು, ಅವ್ರು ಫೋಟೋಗ್ರಾಫ್ಸ್ ಹಾಕಬೇಕು. ಇಲ್ಲದಿದ್ರೆ ಅವಕಾಶಗಳೇ ಹೊಟ್ಟೋಗ್ಬಿಡ್ತವೆ. ಯಾಕಂದರೆ ಇನ್ಸ್ಟಾಗ್ರಾಮ್ ನೋಡಿನೇ ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾ ಡೈರೆಕ್ಟರ್ಗಳು ಇತ್ತೀಚೆಗಂತೂ ಸುಮಾರು ಜನ ಹಂಗೆ ಮಾಡ್ತಾ ಇದ್ದಾರೆ. ಸೊ ಹಂಗಿರುವಾಗ ಕಂಟಿನ್ಯೂಸ್ ಆಗಿ ನ್ಯೂಸಲ್ಲಿರೋ ಒತ್ತಡದಲ್ಲಿ ಆ ಹೆಣ್ಮಕ್ಳು ಫೋಟೋಗ್ರಾಫ್ಸ್ ಹಾಕಬೇಕು, ಫ್ರೆಶ್ ಆಗಿ ಏನೋ ಒಂದು ಮಾಡಬೇಕು, ಫ್ರೆಶ್ ಆಗಿ ಫೋಟೋ ಶೂಟ್ ಮಾಡಬೇಕು, ಇವೆಲ್ಲ ಇರ್ತದೆ. ಅದರಲ್ಲಿ ಏನೇ ಮಾಡಿದ್ರು ಅದಕ್ಕೊಂದು ಕೆಟ್ಟ ಕಮೆಂಟ್ಗಳು ಮಾಡೋದಿಲ್ಲ. ಸೊ ಅವ್ರಿಗೇನು ಕೆಲಸ ಅದು. ಸೊ ಅವ್ರ ಕೆಲಸ ಅವ್ರು ಮಾಡೋದಕ್ಕೂ ಈ ಥರದ ಒತ್ತಡಗಳಿದ್ದರೆ ಹೇಗೆ ಕೆಲಸ ಮಾಡೋಕ್ಕಾಗತ್ತೆ. ಸೊ ಸೈಕಲಾಜಿಕಲಿ ಸಿಕ್ಕಾಪಟ್ಟೆ ಬರ್ಡನ್, ಅದು ತುಂಬ ದೊಡ್ಡ ಬರ್ಡನ್. ಸುಮಾರು ಜನ ಹಾಗಾಗಿ ಮೆಂಟಲ್ ಹೆಲ್ತ್ ಇಶ್ಯೂಸ್ ತುಂಬ ಇದೆ ಮಾತ್ರದ ಹೆಣ್ಮಕ್ಳಲ್ಲಿ. ಎಷ್ಟೋ ವಿಷಯಗಳು ಈ ಥರದ್ದು ಹೊರಗೇನೆ ಬರೋಲ್ಲ, ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಆ ಥರದ ವಿಷಯಗಳನ್ನೆಲ್ಲ ಹೇಳ್ಕೊಳ್ಳೋದೇ ಇಲ್ಲ. ಸೊ ಈ ಥರದ ಪರಿಸ್ಥಿತಿ ನಾವಿವತ್ತು ನಾಗರಿಕ ಸಮಾಜ ಅಂತ ಹೇಳ್ಕೊತೀವಿ, ವಿಶ್ವಗುರು ಅಂತ ಹೇಳ್ಕೊತೀವಿ, 4ನೇ ದೊಡ್ಡ ಅರ್ಥವ್ಯವಸ್ಥೆ ಪ್ರಪಂಚದಲ್ಲಿ ಅಂದ್ಕೊಳ್ತೀವಿ. ಈ ಥರದ್ದೆಲ್ಲ ಇದೆ ಅಂತಂದರೆ ಏನೂ ಪ್ರಯೋಜನ ಇಲ್ಲ. ಏನಾದ್ರೂ ಏನೂ ಪ್ರಯೋಜನ ಇಲ್ಲ. ಮುಖ್ಯವಾಗಿ ನಮ್ಮ ಸುತ್ತಮುತ್ತಿರುವ ಜನ ಖುಷಿಯಾಗಿಲ್ಲ ಅಂದರೆ, ಹೆಣ್ಣುಮಕ್ಕಳು ಖುಷಿಯಾಗಿಲ್ಲ ಅಂದರೆ, ನಮ್ಮ ಸಂಸ್ಕೃತಿನ ತಾನೇ ಹೇಳಿದ್ವಿ, ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ. ಸೊ ಎಲ್ಲಿ ನಾರಿನ ಪೂಜೆ ಮಾಡೋದು ಬೇಕಾಗಿಲ್ಲ, ಗೌರವದಿಂದ ನೋಡಿ ಸಾಕು, ಪ್ರೀತಿಯಿಂದ ನೋಡಿ ಸಾಕು, ಅಷ್ಟೇ ಸಾಕು ಅಲ್ವಾ. ಸೊ ಅಷ್ಟನ್ನು ಮಾಡಲಿಕ್ಕಾಗಲಿ ಅಲ್ಲಿ ದೇವರು ಇರೋಲ್ಲ. ನೀವು ಯಾವ ದೇವರು ಯಾವ ಜೈ ಶ್ರೀರಾಮ ಹೇಳಿದ್ರು ಏನೂ ಪ್ರಯೋಜನ ಇಲ್ಲ. ಸೊ ಎಲ್ಲಿ ಒಂದು ಹೆಣ್ಣನ್ನು ಅಥವಾ ಇನ್ನೊಬ್ಬ ಮನುಷ್ಯನನ್ನು, ಇನ್ನೊಂದು ಜೀವವಾಗಿ ನೋಡೋದು, ಪ್ರೀತಿಸೋದು, ಅದು ತುಂಬ ಮುಖ್ಯ. ಆ ಜೀವದ ಬಗ್ಗೆ ಗೌರವ ಪ್ರೀತಿ ಬೆಳೆಸೋದು ಚಿಕ್ಕಂದಿನಿಂದ ಶುರು ಮಾಡಬೇಕು, ನಾವು ಮಕ್ಕಳಿಂದ ಶುರು ಮಾಡಬೇಕು. ಅದರಲ್ಲಿ ಸಿನಿಮಾ ತುಂಬ ಮುಖ್ಯ ಆಗುತ್ತೆ. ಹಾಗೆ ಸಿನಿಮಾದಲ್ಲಿ ಈ ಥರದ ವಿಷಯಗಳು ಪದೇ ಹೇಳ್ತಾ ಇರ್ಬೇಕು. ಒಂದು ಕೊನೆಯ ಪ್ರಶ್ನೆ ಸರ್, ಯಾಕಂದರೆ ನೀವು ಯಾವುದೇ ಅಭಿಮಾನಿಗಳ ಸಂಘವನ್ನು ಹೊಂದಿದಂತಹ ನಟ ಅಲ್ಲ. ನಿಮಗೆ ಎಲ್ಲರೂ ಅಭಿಮಾನಿಗಳು ಇರ್ತಾರೆ, ಅವರು ನಿಮ್ಮನ್ನು ಪಾತ್ರಗಳನ್ನ ಅಷ್ಟಿಯಾಗಿ ಇಷ್ಟಪಡ್ತಾರೆ. ಬಟ್ ಅಭಿಮಾನಿ ಸಂಘಗಳ ಹೆಸರಲ್ಲಿ ಒಂದಿಷ್ಟು ಜನ ಪೇಯ್ಡ್ ಅಭಿಮಾನಿಗಳನ್ನ ಹುಟ್ಕೊಂಡಿರುವಂಥದ್ದು ಇದೆ. ಜೊತೆಗೆ ಅದು ಪೊಲಿಟಿಕಲಿ ಆಗಿರ್ಬೋದು ಅಥವಾ ಸಿನಿಮಾ ರಂಗದಲ್ಲಾಗಿರ್ಬೋದು, ಎಲ್ಲವೂ ಕೂಡ ಇದೆ, ನಿಮ್ಗೆ ಗೊತ್ತಿರುವಂಥದ್ದು. ಅಂತಹ ವಿಚಾರ ಬಗ್ಗೆ ನೀವೇನು ಹೇಳ್ತೀರಿ? ಅದೇ ಅವ್ರಿಗೆ ಏನು ಹೇಳಬೇಕು ಅಂತ ನಾನು ಯೋಚನೆ ಮಾಡ್ತಾರೆ. ಈಗ ಪೊಲಿಟಿಕಲ್ ಲೀಡರ್ಶಿಪ್ಪನ್ನು ಹಾಗೆ ಆಗಿದೆ ಈಗ. ಸೊ ದುಡ್ಡು ಕೊಟ್ಟು ಜನಗಳನ್ನ ಕರೆಸ್ಕೊಂಡು ಅವ್ರ ಕೈಲಿ ಜಯಘೋಷ ಹಾಕಿಸ್ಕೊಳ್ಳೋದು, ಅದರಿಂದ ಒಂದು ಇಮೇಜ್ ಕ್ರಿಯೇಟ್ ಮಾಡೋದು, ಆ ಇಮೇಜ್ ಮೂಲಕ ಅವ್ರ ವ್ಯಾಪಾರ ನಡೆಸ್ಕೊಳ್ಳೋದು. ಒಂದು ವ್ಯಾಪಾರ ಆಗಿ ನೋಡಿದಾಗ ಓಕೆ, ಅದು ವರ್ಕ್ ಆಗ್ತಾಯಿದೆ. ಸಿನಿಮಾಲೂ ಅದು ವರ್ಕ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಒಂದು ಸಿನಿಮಾ ಸ್ಟಾರ್ಗೆ ಆ ಥರದ್ದೊಂದು ಫ್ಯಾನ್ ಕ್ಲಬ್ ಅಂತ ಮಾಡಿಸೋದು, ಅದ್ರ ಮೂಲಕ ಅವ್ರನ್ನ ಹೈಪ್ ಮಾಡೋದು, ಅದ್ರ ಮೂಲಕ ಅವ್ರು ಸಿನಿಮಾ ಓಡುತ್ತಲ್ಲ, ಅದ್ರ ಮೂಲಕ ಎಷ್ಟೊಂದು ಟ್ಯಾಲೆಂಟಿಗೆ ಒಂದು ಜಾಗ ಆಗುತ್ತೆ. ಒಂದು ಒಳ್ಳೆ ಕತೆ ಬರ್ಬೋದು, ಅದ್ರ ಮೂಲಕ ಸಿನಿಮಾ ಬೆಳಿಬೋದು, ಸಿನಿಮಾ ಮೂಲಕ ಭಾಷೆ ಉಳ್ಕೋಬೋದು, ಸಿನಿಮಾ ಮೂಲಕ ಸಂಸ್ಕೃತಿಗಳು ಉಳ್ಕೋಬೋದು. ಸೊ ಈ ಥರದ್ದೆಲ್ಲ ಬೇಕಾದಷ್ಟು ಒಳ್ಳೆ ಕೆಲಸನೂ ಆಗುತ್ತೆ. ಯಾವಾಗ ಅದರ ತಪ್ಪು ಬಳಕೆ ಆಗುತ್ತೆ, ದುರ್ಬಳಕೆ ಆಗುತ್ತೆ, ಆವಾಗ ದೊಡ್ಡ ಡೇಂಜರ್ ಇದು. ಸೊ ಹೆಂಗೆ ಅಂದರೆ ಒಂದು ಶಕ್ತಿಯನ್ನು ಬೆಳೆಸ್ತೀವಿ, ಅದು ನಮ್ಮ ಕಂಟ್ರೋಲ್ ಇರೋ ತನಕ ಅಷ್ಟೇ. ಶಕ್ತಿ ನಮ್ಮ ಕಂಟ್ರೋಲಿಂದ ಹೊರಗಡೆ ಹೋಯಿತು ಅಂದರೆ ನಮ್ಮನ್ನು ನುಗ್ಗಿ ಹಾಕ್ಬಿಡುತ್ತೆ. ಈಗ ಇಸ್ಲಾಮಿಕ್ ಟೆರರಿಸಮ್ ಹಾಗೆ ಆಗಿರೋದು. ಇಸ್ಲಾಮಿಕ್ ನೇಷನ್ಗಳು ಅವರ ಉಪಯೋಗಕ್ಕೋಸ್ಕರ ಬೆಳೆಸೋದು. ಈಗ ಅಮೇರಿಕಾ ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲ ಚೆನ್ನಾಗಿ ಸಪ್ಲೈ ಮಾಡಿದ್ರು. ಅವ್ರಿಗೆ ವಾಪಸ್ ಹೊಡೆದಾಗ ಅದೇ ಆಗುತ್ತೆ. ನೀವು ಒಂದು
ಒಂದು ಈ ಥರದ ಕೆಟ್ಟ ಶಕ್ತಿಯನ್ನು ಅದು ಒಂದು ಶಕ್ತಿಯನ್ನು ಬೆಳೆಸಿ ಅದನ್ನು ಕೆಟ್ಟದಕ್ಕೆ ಉಪಯೋಗ ಆಗೋ ಹಂಗೆ ಮಾಡೋಕ್ಕೆ ಬಿಟ್ಟುಬಿಟ್ರೆ ತುಂಬ ಡೇಂಜರಸ್ ಅದು. ಹಾಗಾಗಿ ಇದೊಂದು ದೊಡ್ಡ ಶಕ್ತಿ, ತುಂಬ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಶಕ್ತಿ. ಅಭಿಮಾನಿ ಸಂಘಗಳು ತುಂಬ ದೊಡ್ಡ ಶಕ್ತಿ. ಸೊ ಹಾಗಾಗಿ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂತ ಕರೆದರು. ಯಾಕಂದರೆ ಅಷ್ಟು ದೊಡ್ಡ ಶಕ್ತಿ ಅದು. ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ ಬೆಳೆಸ್ಕೊಳ್ಳೋದು ಅದು ಅವರ ಜವಾಬ್ದಾರಿ, ಜೊತೆಗೆ ನಟರ ಜವಾಬ್ದಾರಿ ಕೂಡ, ಸ್ಟಾರ್ಗಳ ಜವಾಬ್ದಾರಿ ಕೂಡ. ಇಬ್ಬರು ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ಅದನ್ನು ತುಂಬ ಕನ್ಸ್ಟ್ರಕ್ಟಿವ್ ಆಗಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೋದು ಅದ್ರ ಮೂಲಕ. ಆದರೆ ಈ ಥರದ ಕೆಲಸಗಳು ಮಾಡೋದು ತುಂಬ ದೊಡ್ಡ ತಪ್ಪು. ಅದು ಇಬ್ರಿಗೂ ಕೆಟ್ಟ ಹೆಸರು ತರುತ್ತೆ. ಸೊ ಅವ್ರಿಗೆ ಕೆಟ್ಟ ಹೆಸರೇ ತೊಗೋಬೇಕು ಅನ್ನೋ ಆಸೆ ಇದ್ದರೆ ಆ ಥರ ಮಾಡ್ಬೋದು. ಇಲ್ಲ ಒಳ್ಳೆ ಹೆಸರು ತರಬೇಕು, ನಾವು ಯಾರನ್ನ ಪ್ರೀತಿಸುವ, ನಾವು ಯಾರ ಅಭಿಮಾನಿಯೋ, ನಾನು ಇಂಥವ್ರ ಅಭಿಮಾನಿ, ನಾನು ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರೇ ಖುಷಿ ಪಡಬೇಕು, ನನ್ನ ಅಭಿಮಾನಿ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಸೊ ಆ ಮಟ್ಟಕ್ಕೆ ನಾನು ಇರಬೇಕು. ಸೊ ಹಾಗಿದ್ದರೆ ಖಂಡಿತ ಒಳ್ಳೆಯದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ನಟ ಕಿಶೋರ್ ಅವರ ಮಾತುಗಳು. ಕ್ಯಾಂಪಸ್ ರುದ್ರೇಶ್ ಜೊತೆಗೆ ವಿಜಯ್ ಪಟ್ಟದ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.